ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಟ್ರೂ ಲೈಸ್. ಸುಮಾರು ಜನ ಕೇಳ್ತಾರು, ಸರ್ ಯಾಕೆ ಸ್ಟುಡಿಯೋದಲ್ಲಿ ಯಾಕೆ ನಾವು ವಿಡಿಯೋ ಶೂಟ್ ಮಾಡ್ತಾ ಇಲ್ಲ ಅಂತ. ಹೊಸ ಬಿಲ್ಡಿಂಗಿಗೆ ನಮ್ಮ ಸ್ಟುಡಿಯೋ ಶಿಫ್ಟ್ ಆಗ್ತಾ ಇದೆ. ಸೊ ಆ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ನಾಟ್ ಓನ್ಲಿ ಇನ್ ಕರ್ನಾಟಕ, ಇವನ್ ಇನ್ ಗೋವಾ ಒಂದು ಸ್ಟುಡಿಯೋ ಮತ್ತು ಒಂದು ಚಾನಲ್ ಬರ್ತಾ ಇದೆ. ವಿ ವಾಂಟ್ ಟು ಎಂಟರ್ಟೈನ್ ಯು. ಎಂಟರ್ಟೈನ್ಮೆಂಟ್ ಅಂದರೆ ಬರೀ ಸುಳ್ಳು, ಬೇಡದಿರೋ ವಿಚಾರಗಳು, ಪಕ್ಷಿಗಳ ಬಗ್ಗೆ ಪಕ್ಷಿಗಳ ಹತ್ರ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ತಗೊಂಡು ನಿಮ್ಮನ್ನು ದಿಕ್ತಪ್ಪಿಸುವಂಥ ಕೆಲಸ ನಾವು ಯಾರು ಮಾಡೋಕ್ಕೆ ಹೋಗಲ್ಲ. ವಿ ವಾಂಟ್ ಟು ಜೆನ್ಯೂನ್ಲಿ ರೀಚ್ ಯು. ನಿಮಗೆ ಜೆನ್ಯೂನ್ ಆದಂಥ ಸುದ್ದಿಗಳನ್ನು ರೋಚಕವಾಗಿ, ಎಸ್ಪೆಷಲಿ ಭ್ರಷ್ಟಾಚಾರದ ವಿಚಾರದಲ್ಲಿ ರೋಚಕವಾಗಿ ಕೊಡಬೇಕನ್ನೋದೇ ನಮ್ಮ ಉದ್ದೇಶ. ಅದನ್ನು ಮಾಡ್ತಾ ಇದ್ದೀವಿ. ಒಂದೊಂದು ಪೋಸ್ಟು ಲಕ್ಷಾಂತರ ಜನರ ರೀಚ್ ಆಗ್ತಾ ಇದೆ. ಜಸ್ಟ್ ಒಂದೊಂದು ಪೋಸ್ಟು ಲಕ್ಷಾಂತರ ಜನರ ರೀಚ್ ಆಗ್ತಾ ಇದೆ. ಒಂದು ಪೋಸ್ಟನ್ನು ಹಾಕಿ ಪ್ರಶ್ನೆ ಮಾಡಿದಾಗ ಅಥವಾ ಒಂದು ಪೋಸ್ಟನ್ನು ಮಾಡಿ ಜನರಿಗೆ ಮಾತಾಡಲು ಅವಕಾಶ ಕೊಟ್ಟಾಗ ಲಕ್ಷ ಜನ ಅದನ್ನು ನೋಡ್ತಾ ಇದ್ದಾರೆ. ಅದು ಇವತ್ತಿನ ಸಮಯದಲ್ಲಿ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅನ್ನೋದು ಒಂದು ರೀತಿ ಪ್ರತಿದಿನ ಎಕ್ಸ್ಪೋಸ್ ಆಗ್ತಾ ಇದೆ. ಇಷ್ಟು ದಿನ ಇತ್ತು, ಇವತ್ತೆಲ್ಲರಿಗೂ ಗೊತ್ತಾಗ್ತಾ ಇದೆ. ಆ ಮಟ್ಟಕ್ಕೆ ಕರ್ನಾಟಕದ ಇತಿಹಾಸ ಒಂದು ಬದಲಾವಣೆ ಕರ್ನಾಟಕದ ರಾಜಕೀಯ ಬದಲಾವಣೆ ಹೋಗ್ತಾ ಇದೆ. ಆ ಚಿಕ್ಕಬಳ್ಳಾಪುರ ಸಬ್ ಇನ್ಸ್ಪೆಕ್ಟರ್ ಶರಣಪ್ಪ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶರಣಪ್ಪ, ಮೋಸ್ಟ್ಲಿ ನಮ್ಮ ಯಾರು ಪ್ರದೀಪ್ ಈಶ್ವರ್ ಸಹ ಅಷ್ಟು ಫೇಮಸ್ ಇದ್ದಾರೆ. ಮುಂದೆ ಚಿಕ್ಕಬಳ್ಳಾಪುರದಲ್ಲಿ ಮಾಡಿರೋ ಕಾಸನ್ನು ತಗೊಂಡೋದ್ರೆ ಅವ್ರೂರ್ ಕಡೆ ಹೋದ್ರೆ ಖಂಡಿತವಾಗಿ MLA ಆಗ್ತಾರೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇದನ್ನ ನಾನು ಹೇಳಿಲ್ಲ, ಅಲ್ಲಿನ ವಕೀಲರುಗಳು ಫೋನ್ ಮಾಡಿದ್ರು. ಈ ಭ್ರಷ್ಟ ಯಾರು ಸಿಗಾಕೊಂಡ ಇವನು ಶರಣಪ್ಪ ಮತ್ತೆ ವೆಂಕಟೇಶಪ್ಪ, ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಅವರನ್ನ ಅರೆಸ್ಟ್ ಮಾಡಿದ ಕೇವಲ 15ರಿಂದ ಅರ್ಧ ಗಂಟೆ ಒಳಗಾಗಿ ಅವ್ರು ಹಿಂಗೆ ಚಿಟಿಕೆ ಹಾಕ್ಬಿಟ್ಟು ಹೋದಂತೆ ಶರಣಪ್ಪ. ಅದನ್ನೇ ಅರ್ಧ ಗಂಟೆಲಿ ನಾನು ಬೇಲ್ ತಗೊಂಡ್ಬರ್ತೀನಿ ಅಂತ. ಸಿ, ದಟ್ ಈಸ್ ವಾಟ್ ದ ಕಾನ್ಫಿಡೆನ್ಸ್ ಯಾರ್. ಈ ಕಾನ್ಫಿಡೆನ್ಸ್ ವೋಟ್ ಹಾಕುವಂತ ಜನರಿಗೆ, ಟ್ಯಾಕ್ಸ್ ಕಟ್ಟೋರಿಗೆ ಯಾಕೆಲ್ಲ ಇವತ್ತು ಭ್ರಷ್ಟಾಚಾರ ಮಾಡೋರು ಓಪನ್ ಆಗಿ ಹೇಳ್ತಾರೆ, ಭ್ರಷ್ಟಾಚಾರ ಮಾಡಿದ್ರೆ ನಾನು ಬೇಲ್ ತಗೊಂಡ್ಬರ್ತೀನಿ ಅನ್ನೋ ಮಟ್ಟಕ್ಕೆ ಕಾನ್ಫಿಡೆನ್ಸ್ ಅಲ್ಲಿ ಇವತ್ತು ಭ್ರಷ್ಟಾಚಾರ ಮಾಡ್ತಾ ಇರೋರು ಎಕ್ಸ್ಪೋಸ್ ಆಗ್ತಾರೆ. ಆ ಜೀವನ ಬಾಳೋದ್ಕಿಂತ ಎಲ್ಲಾದ್ರೂ ನೇಣಾಕೊಂಡು ಸಾಯೋದು ವೇಲು. ಅವನು ವೆಂಕಟೇಶ ಅಂತ, ಅವನು ASI. ಇದು ನನ್ಗೆ ಯಾರು ಹೇಳಿಲ್ಲ, ಬಟ್ ನಮ್ಮ ಚಿಕ್ಕಬಳ್ಳಾಪುರದ ವಕೀಲರುಗಳು ಫೋನ್ ಮಾಡಿ, ಎಸ್ ಸರ್, ಬರೀ ನೀವು 1 ಲಕ್ಷ ರೂಪಾಯಿ ವಾಚ್ ಹಾಕಿದ್ರೆ ಬೇರೆ ವಿಚಾರಗಳು ಇದೆ ಸರ್, ಮೂಟೆಗಟ್ಲೆ ದುಡ್ಡು, BMW ಕಾರ್, ಅದನ್ನ ಹೇಳಿದೆ. ಅಲ್ಲ ಬಿಡಪ್ಪ, ಚಿಕ್ಕಬಳ್ಳಾಪುರದಲ್ಲಿ BMW ಕಾರ್ ಅಂತ ಹೇಳ್ತೀರಾ, ಬಟ್ ಆದರೆ ಬೆಂಗಳೂರಲ್ಲಿ 130 ಪೊಲೀಸ್ ಸ್ಟೇಷನ್ಸ್ ಇದೆ, ಒಂದು 3,000 ಅಧಿಕಾರಿಗಳಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ 500 ಕೋಟಿಯಿಂದ 5,000 ಕೋಟಿ ಇದ್ದಾರೆ. ಫಗಡ ಬಟ್ PSI ಅಂತವರು ಬೆಂಗಳೂರಲ್ಲಿ 500 ಕೋಟಿ ಮಾಡಿದ್ದಾರೆ ಅಂತ ಒಂದು ಸರ್ವೆ ಹೇಳುತ್ತೆ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ 90 to 80% ಪೊಲೀಸ್ ಕಾನ್ಸ್ಟೇಬಲ್ಗಳು ಕೋಟ್ಯಾಧೀಶರು. ಮೆಜಾರಿಟಿ ಆಫ್ ಪೊಲೀಸ್ ಇಲಾಖೆಯಲ್ಲಿರೋ ಭ್ರಷ್ಟಾಚಾರ ಮಾಡಿದ್ದಾರೆ. ಫ್ರಮ್ ಟಾಪ್ ಟು ಬಾಟಮ್, ಫ್ರಮ್ IPS ಟು PC ವರೆಗೂ ಕೋಟ್ಯಾಂತರ ರೂಪಾಯಿ ಮಾಡಿರುವಂತವ್ರೆ. ಇದನ್ನೆಲ್ಲ ಮಟ್ಟ ಹಾಕಬೇಕಾದಂತ ಸರ್ಕಾರ, ಬಿಜೆಪಿಯವರೇನು ಒಳ್ಳೆಯವರೇನಲ್ಲ. ಬಿಜೆಪಿ ಇರ್ಬೇಕಾದ್ರೆ ಬಿಜೆಪಿಯವರನ್ನ ಮ್ಯಾಕ್ಸಿಮಮ್ ಎಕ್ಸ್ಪೋಸ್ ಮಾಡಿದ್ದು ನಾವೇನೇನೆ. ಬಟ್ ಇವತ್ತು ಅದೇ ಬಿಜೆಪಿಯನ್ನ ಬೈಕೊಂಡು ಭ್ರಷ್ಟಾಚಾರ ಅನ್ಕೊಂಡು ಬಂದಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಎದ್ರೆ ಕೂತ್ರೆ ಮಲಗರೆ ತಿಂದ್ರೆ ಎಲ್ಲಾ ಕಡೆ ಬರೀ ಭ್ರಷ್ಟಾಚಾರ. ಆಮೇಲೆ ಇವುಗಳನ್ನ ಪ್ರಶ್ನೆ ಮಾಡಬೇಕಾದಂತ ಸೋ ಕಾಲ್ಡ್ ವರ್ಷಾನ್ಗಟ್ಲೆಯಿಂದ ಕರ್ನಾಟಕದಲ್ಲಿ ನಾವು ಸ್ಯಾಟಲೈಟ್ ಓನರ್ಗಳು, ಸ್ಯಾಟಲೈಟ್ TV ಚಾನೆಲ್ ಓನರ್ಗಳು, ಬಿಸ್ನೆಸ್ ಸೈಕೋನ್ಗಳು ಅಂತ ಹೇಳ್ಕೊಂಡು ಓಡಾಡ್ತಾ ಇರೋಂಥವ್ರು ಇವತ್ತು ಟೈಮ್ ಪಾಸ್ ವಿಚಾರಗಳನ್ನ ತಮ್ಮ ಸುದ್ದಿ ವಾಹಿನಿಲಿ ಹಾಕೊಂಡು, ಚಿನ್ನದ ಬೆಲೆ ಕಮ್ಮಿ ಆಯ್ತಾ, ಅದು ಬೆಲೆ ಕಮ್ಮಿ ಆಯ್ತಾ, ಇದು ಬೆಲೆ ಕಮ್ಮಿ ಆಯ್ತಾ ಅಂತೇಳಿ ಟೈಮ್ ಪಾಸ್ ಮಾಡಿಕೊಂಡು ಅವರುಗಳು ತಮ್ಮ ಟೈಮ್ ಪಾಸ್ ಮಾಧ್ಯಮದ ಪ್ರವೃತ್ತಿಯನ್ನು ತೋರ್ತಾ ಇದ್ದಾರೆ. ಇನ್ನೂ ಕೆಲವು ಮಾಧ್ಯಮದವರು, ಹಿರಿಯ ಸೋಕಾಳ್ ಪತ್ರಕರ್ತರು ಮೊನ್ನೆ CM ಜೊತೆ ಕೂತ್ಕೊಂಡು ಎಣ್ಣೆ ಬಾಟ್ಲಿಗಳಿತ್ತು, ಎಣ್ಣೆ ಕುಡಿದ್ರೋ ಇಲ್ಲ ಗೊತ್ತಿಲ್ಲ, ಬಟ್ CM ಅವರು ಗುಂಡು ತುಂಡು ಪಾರ್ಟಿ ಕೊಟ್ಟಿದ್ದಾರೆ ಅಂತ ಮಾಹಿತಿಗಳನ್ನ ಹಂಚ್ಕೊಂಡಿದ್ದಾರೆ ಅಂತ ಈ ಮೂಲಕ ಹೇಳುತ್ತಾ ಸಾಗುತ್ತಿದೆ ಕರ್ನಾಟಕ ಯಾವ ಕಡೆ ಸಾಗುತ್ತಿದೆ ನಿಜವಾಗ್ಲೂ ನಮಗೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ಒಂದಂತೂ ನಿಜ, ಈ ಭ್ರಷ್ಟರನ್ನ ಮಟ್ಟ ಹಾಕ್ಲಿಕ್ಕೆ ಒಂದು ಹೊಸ ರಾಜಕೀಯ ಸಜ್ಜಾಗ್ತಾ ಇದೆ. ಜನರು ರೆಡಿ ಇದ್ದಾರೆ.
ಮೂರು ಪಾರ್ಟಿ ಬೇರೆ ನಾವು ಬೇರೆ ಒಂದು ರಾಜಕೀಯ ಶಕ್ತಿಗೆ, ಹೊಸ ಮುಖಗಳಿಗೆ ಮತ್ತು ಹೊಸ ಯೋಚನೆಗಳಿಗೆ, ಭ್ರಷ್ಟಾಚಾರನ ಮಟ್ಟ ಹಾಕೋರಿಗೆ, ಈ ರೀತಿ ಭ್ರಷ್ಟಾಚಾರ ಮಾಡೋರನ್ನ ಜೈಲಿಗೆ ಕಳಿಸೋರಿಗೆ, ಮತ್ತು ಅವ್ರು ಮಾಡಿರೋಂಥ ಭ್ರಷ್ಟಾಚಾರವನ್ನು ಮಟ್ಟ ಹಾಕಿ ಒಂದು ಒಳ್ಳೆ ಆಡಳಿತ ಕೊಡಬೇಕು ಅನ್ನೋದು ಕರ್ನಾಟಕದ ಜನರ ಚಿಂತೆ ಆಗಿದೆ ಅಂತ ಈ ಮೂಲಕ ಹೇಳುತ್ತಾ 2028ಕ್ಕೆ ಖಂಡಿತವಾಗಿ ಒಂದು ದೊಡ್ಡ ಮಟ್ಟದ ರಾಜಕೀಯ ಬದಲಾವಣೆ ಕರ್ನಾಟಕದಲ್ಲಿ ಆಗುತ್ತೆ. ಆಮೇಲೆ ಈ ಭ್ರಷ್ಟಾಚಾರವನ್ನು ನೋಡಿ ಯಾರಾದರೂ ಮಟ್ಟ ಹಾಕಬೇಕಲ್ಲಪ್ಪ ಅಂತ ನಾವುಗಳೆಲ್ಲ ಯೋಚನೆ ಮಾಡ್ತಾ ಇದ್ರೆ, ಭೂಮಿ ಪುರುಷನ್ನು ಒಬ್ಬ ದಿವ್ಯ ಜ್ಞಾನಿಗಳು ಹೇಳಿದ್ದಾರೆ, ಇಲ್ಲ ಕರ್ನಾಟಕದಲ್ಲಿ ಮಟ್ಟ ಹಾಕಲಿಕ್ಕೆ ಒಂದು ಶಕ್ತಿ ಉಟ್ಕೊಂಡಿದೆ, ಅದು ತನ್ನ ಆಕ್ಷನ್ಸನ್ನು ಮಾಡುತ್ತೆ, ಅದು ಜನಗಳಿಗೆ ತಿಳಿಸುತ್ತೆ, ಭ್ರಷ್ಟಾಚಾರ ನಿರ್ಮೂಲನೆ ಆಗುತ್ತೆ. ಮತ್ತೊಂದು ಸ್ವತಂತ್ರದ ಹೋರಾಟಕ್ಕೆ ಅಥವಾ ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ಜನ ಸಜ್ಜಾಗಿದ್ದಾರೆ. ಜನ ಚೀ ಥೂ ಅಂತ ಉಗಿತಾ ಇದ್ದಾರೆ. ಆದರೂ ಕೂಡ ಅವರು ನಮ್ಮನ್ನೆಲ್ಲ ಉಗ್ದಿದ್ದು ಅಂತ, ಎಸ್ಪೆಷಲಿ ಪೊಲೀಸ್ ಇಲಾಖೆ ಅಂತೂ ಮೂರು ಬಿಟ್ಟು ಅಲ್ಲರಿ, ಬೆಂಗಳೂರಲ್ಲಿ ಒಂದು ಆಂಟಿಸಿಪೇಟರಿ ಬೇಲ್ ಮಾಡಿಸ್ಲಿಕ್ಕೆ 70 ದಿವಸ ಆಗಿದೆ. ಇವನು ಚಿಕ್ಕಬಳ್ಳಾಪುರದವನು ಹಿಂಗೆ ಹೋದ ಹಿಂಗೆ ಚಿಟಿಕೆ ಹಾಕಿ ಹೊಡೆದಂತೆ, ವಕೀಲರು ಹೇಳಿದ್ ನನಗೆ, ಹಿಂಗೆ ಚಿಟಿಕೆ ಹಾಕಿ ಹೋದಂತೆ, ಅರ್ಧ ಗಂಟೆಲಿ ಬೇಲ್ ತಗೊಂಬಂದ. ದಿಸ್ ಇಸ್ ವಾಟ್ ದ ಕಾನ್ಫಿಡೆನ್ಸ್ ವಾಟ್ ಕರಪ್ಟ್ ಹ್ಯಾಸ್ ಡೆವಲಪ್ಡ್. ನಮಗೆ ಗೊತ್ತಿಲ್ಲ ಇದು ಯಾಕೆ ಏನು ಅಂತ. ಇದರ ಸಂಪೂರ್ಣ ನಿಮಗೆ ಗೊತ್ತಿರಲೇಬೇಕು ಯಾವ ಮಟ್ಟದಲ್ಲಿ ಭ್ರಷ್ಟಾಚಾರ ಅನ್ನೋದು ಇವತ್ತು ಭೂಮಿಗೆ ಇಳಿದಿದೆ ಅಂತ. ಡೆಫಿನೆಟ್ಲಿ ಇಟ್ ವಿಲ್ ಬಿ ಕ್ಲೀನ್ಡ್ ಅಂಡ್ ವಿ ವಿಲ್ ಬಿ ಪಾರ್ಟ್ ಆಫ್ ದಿಸ್ ಕ್ಲೀನ್ಸಿಂಗ್ ಅಂತ ಹೇಳುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲ್, ನಿಮಗೋಸ್ಕರ, ನಿಮಗಾಗಿ, ನಿಮ್ಮಿಂದಲೇ. ಧನ್ಯವಾದಗಳು.